ನನ್ನೆಲ್ಲ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ಕರ್ನಾಟಕ ಚಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಪ್ರತಿದಿನ ಏನು ಮಾಡ್ತಾ ಇದ್ದೇವಪ್ಪ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಬಿಡಿಸ್ತಾ ಹೋಗ್ತಾ ಇದ್ದೀವಿ. ಇದು ನಿಮಗೆ ಏನಾಗುತ್ತಪ್ಪ ಅಂದರೆ ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರು ನಿಮ್ಗೆ ಏನಾಗ್ತದ್ರಿ, ಇದು ಹೆಲ್ಪ್ ಆಗ್ತೈತಿ. ಆಲ್ರೆಡಿ ನಾವು ಇದ್ರ ಮೇಲೆ ವಿಡಿಯೋನ ಮಾಡ್ತಾ ಹೋಗ್ತಾ ಇದ್ದೀವಿ. ನಿಮ್ಗೊಂದು ಒಳ್ಳೆ ಕಂಟೆಂಟನ್ನು ಕೊಡ್ತಾ ಹೋಗ್ತೀವ್ರಿ. ನಾವು ನಿಮ್ದೇನಾದರೂ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗತ್ತೈತಿಯಪ್ಪ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಇಲ್ಲಿ ನೋಡಿ, 9 ಅಂಕಿಯಲ್ಲಿನ ಪ್ರತಿಯೊಂದು ಸಂಖ್ಯೆಯು 1 ಆಗಿದ್ದು ಏನದವಪ್ಪ ಅಂದ್ರೆ 9 ಅಂಕಿ ಅದಾವ್ರಿ. ಅದ್ರೊಳಗಡೆ ಪ್ರತಿಯೊಂದು ಸಂಖ್ಯೆ ಎಷ್ಟಾಗೈತಪ್ಪ ಅಂದ್ರೆ 1 ಆಗಿದ್ದು ಅದನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಅದರ ಗುಣಲಬ್ಧದಲ್ಲಿ ಎಲ್ಲಾ ಸಂಖ್ಯೆಗಳ ಮೊತ್ತವು ಅಂತ ಕೇಳಕತ್ತಾನ್ರಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರ 9 ಸಂಖ್ಯೆ ಅದಾವ್ರಿ. ಆ 9 ಸಂಖ್ಯೆ ಏನಾಗ್ಯಾವಪ್ಪ ಅಂತಂದ್ರ ಬರೀ 1 ಅದಾವ್ರಿ. 1 1 ಹಾ ರೀ, ಇದು ಹೆಂಗಪ್ಪ ಅಂದ್ರೆ 9 ಅದ್ರ 1 2 3 4 5 6 7 8 9 ಆಯ್ತ್ರಿ. ಆಗಿದ್ದು ಅದು ಸಂಖ್ಯೆ ಅದನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಒಳ್ಳೆ ಏನ್ ಮಾಡ್ಬೇಕಂದ್ರ ಇದ ಸಂಖ್ಯೆಯಿಂದ ಒಳ್ಳೆ ಗುಣಿಸ್ಬೇಕ್ರಿ. ಇದನ್ನ ಎಷ್ಟು ಬರ್ತದ್ರಿ? ಒಳ್ಳೆ ಇದರಿಂದ ಗುಣಿಸಿದ್ರೆ ಎಷ್ಟು ಬರ್ತದ್ರಿ? 1 2 3 4 5 6 7 8 9 ಒಳ್ಳೆ ಇದರಿಂದಾನೇ ಗುಣಿಸ್ಬೇಕಂತ್ರಿ. ಗುಣಿಸಿದಾಗ ಅದ್ರ ಗುಣಲಬ್ಧದಲ್ಲಿನ ಎಲ್ಲಾ ಅಂಕಿಗಳ ಮೊತ್ತ ಕೇಳಾಕತ್ತಾನ್ರಿ. ಫಸ್ಟ್ ನೀವು ಇದನ್ನ ಗುಣಾಕಾರ ಮಾಡ್ರಿ, ಅದೊಂದು ಏನ್ ಬರ್ತೈತಪ್ಪ ಅಂದ್ರೆ ಗುಣಲಬ್ಧ ಬರ್ತೈತಿ. ಅದ್ರದ್ದು ಮೊತ್ತ ಕೇಳಾಕತ್ತಾನ್ರಿ ಅವ, ಆಯ್ತ್ರಿ. ಬಟ್ ನಮ್ಗೆ ಆಲ್ರೆಡಿ ಒಂದು ಪ್ಯಾಟರ್ನ್ ಗೊತ್ತೈತಿ. ಏನ್ ಗೊತ್ತೈತ್ರಿ? 11 ಇತ್ತಪ್ಪ ಅಂದ್ರ 11 × 11 ಇತ್ತಂದ್ರೆ ಹೆಂಗ್ ಬರಿತೇವ್ರಿ ನಾವು? 1 1 2 1 ಬರಿತೇವಿ. 1 ಬರಿಬೇಕಾದ್ರೆ 2 ಅದಾವಿಲ್ರಿ, ಅದಕ್ಕೆ 2 ಬರಿಬೇಕು. ಒಳ್ಳೆ ಉಲ್ಟಾ 1 ಬರಿಬೇಕು. ಸಪೋಸ್ ಹಿಂಗಿತ್ತಪ್ಪ ಅಂದ್ರ ಹೆಂಗ್ ಬರೀತೀನಿ ಅಲ್ಲಿ? 1 3ದಲ್ಲಿ 1 2 3 ಒಳ್ಳೆ ಉಲ್ಟಾ 2 1 ಬರಿಬೇಕ್ರಿ. ಹಿಂಗೇನಾದ್ರು ಮಾಡಿದೇವಪ್ಪ ಅಂತಂದ್ರೆ ನಮ್ದು ಏನಾಗ್ತದ್ರಿ, ಇದು 1 2 3 4 5 6 7 8 9 ಆಗುತ್ತಾ. ಒಳ್ಳೆ ಇದು ಉಲ್ಟಾ ಬರೀರಿ. 7 6 5 4 3 2 1 ಓಕೆನಾ. ಇದನ್ನ ನೀವು ಏನಾಗ್ತದೆ ಅಂದ್ರೆ ಇದ್ರ ಗುಣಾಕಾರ ಇದು, ಇದ್ರ ಗುಣಾಕಾರ ಇದು ಆನ್ಸರ್. ಯಾವ ಪ್ಯಾಟರ್ನ್ ಮೇಲೆ ಬರ್ದೇವ್ ಅಂದ್ರೆ ಈ ಪ್ಯಾಟರ್ನ್ ಮೇಲೆ ಬರ್ದೇವಿ. ಇದ್ರ ಮತ್ತೆ ಹೇಳ್ಬೇಕಂತ್ರಿ. ಇದ್ರ ಮತ್ತೆ ಎಷ್ಟಾಗ್ತದೆ ಗೊತ್ತೇನ್ರಿ ನಿಮ್ಗೆ? ಇಲ್ಲಿ ಅಡಿಷನ್ ಮಾಡ್ಕೋತ ಕುಂದಿರ್ಬೇಕು ನೋಡ್ರಿ. ಈಗ ಎಷ್ಟಾಗ್ತದ್ರಿ? ಇದು 10 ಆಯ್ತ್ರಿ. 10 20 ನೆಕ್ಸ್ಟ್ 30 30 40 45 ಐತ್ರಿ. ಇಲ್ಲೊಂದು 5 ಐತಿ ನೋಡ್ರಿ ಪ್ಲಸ್. ಇಲ್ಲಿ ನೋಡ್ರಿ 10 20 30 30 ಪ್ಲಸ್ 6 36 ಆಗುತ್ತಾ. ಇದು ಕುಡ್ಸಿರಿ ಎಷ್ಟಾಗ್ತದ್ರಿ? ಇದು 81 ಬರುತ್ತಾ. ಆನ್ಸರ್ ಎಷ್ಟು ಬರ್ತದ್ರಿ ಇದ್ರದ್ದು? 81 ಬರುತ್ತಾ. ನೀವು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ರಿ. ನೀವು ಇದನ್ನ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಏನ್ ಮಾಡ್ಬಿಡ್ಬೋದಪ್ಪ ಅಂತಂದ್ರ, ಡೈರೆಕ್ಟ್ ಆಗಿ ಸಪೋಸ್ ಅವೆಲ್ಲಾನು ಒಂದೇ ಸಂಖ್ಯೆಗಳಾಗ್ಯಾವು ಅಂತಂದ್ರ, ಅದು ಸಂಖ್ಯೆ 1 ಆಗೈತಿ ಅಂತಂದ್ರ ಡೈರೆಕ್ಟ್ ಆಗಿ 81 ಬರತ್ತಲ್ರಿ. ಈ 9ರ ಸ್ಕ್ವೇರ್ ಮಾಡಿಬಿಡ್ಬೇಕ್ರಿ. 9ರ ಸ್ಕ್ವೇರ್ ಎಷ್ಟೈತ್ರಿ? 81. ಇದೇನಾಗಿರ್ತಪ್ಪ ಅಂದ್ರೆ ಇದ್ರ ಆನ್ಸರ್ ಆಗಿರ್ತೈತಿ. ಇದು ಗೊತ್ತಾಯ್ತ್ರಿ. ನೆಕ್ಸ್ಟ್ ಹಂಗ ಹಂಗಂದ್ರ PQRSಗಳು ಒಂದು ಅಂಕೆಯ ವಿಭಿನ್ನವಾದ ಧನಾತ್ಮಕ ಸಂಖ್ಯೆಗಳಾಗಿದ್ದು, ಹಾಗಾದರೆ ಇದರ ಗರಿಷ್ಠ ಮೌಲ್ಯ ಎಷ್ಟು ಅಂತ ಕೇಳತಾನ್ರಿ. ದೀಸ್ ಆಲ್ ಆರ್ ಡಿಸ್ಟಿಂಕ್ಟ್ ಸಿಂಗಲ್ ಡಿಜಿಟ್ ಪಾಸಿಟಿವ್ ನಂಬರ್ಸ್ ಅಂತ್ರಿ. ದ ಗ್ರೇಟೆಸ್ಟ್ ವ್ಯಾಲ್ಯೂ ಅಂತ ಸಿಂಗಲ್ ಡಿಜಿಟ್ ಅಂತ ಯಾವ ಬರ್ತಾವ್ರಿ ನಮಗೆ? 1 2 3 4 5 6 7 8 ಮತ್ತೆ 9 ಬರುತ್ತಾ. ಅವ ಏನ್ ಕೇಳಾಕತ್ತಾನ್ರಿ? ಗ್ರೇಟೆಸ್ಟ್ ಅಂತ ಹೇಳತಾನ್ರಿ. ಗ್ರೇಟೆಸ್ಟ್ ಅಂತ ಹೇಳಕತ್ತಾನ ಅಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ 4 ಸಂಖ್ಯೆಗಳನ್ನ ತಗೋಬೇಕು. ಗ್ರೇಟೆಸ್ಟ್ ನಂಬರ್ಸ್ನ ಇವನ್ ತಗೋಬೇಕ್ರಿ, ಓಕೆನಾ. ಎಷ್ಟಾಗ್ತದೆ ನೋಡ್ರಿ ಇಲ್ಲಿ? 7 ಮತ್ತೆ 6. ಇವಾಗ ಏನ್ ಮಾಡೋಮಪ್ಪ ಅಂತಂದ್ರೆ ಈ 2 ಸಂಖ್ಯೆಗಳನ್ನು ಮತ್ತೆ ಈ 2 ಸಂಖ್ಯೆಗಳನ್ನ ಕೂಡಿಸ್ರಿ. ಪಿ ಇದು ಯಾವ ಫಾರ್ಮೇಟ್ ಅಲ್ಲಿ ಐತ್ರಿ? ಇದು P + Q ಐತಿಲ್ರಿ. ಇದು P, ಇದು Q, R, S ಇದ್ದಂಗ. 9 + 8 9 + 8 ನೆಕ್ಸ್ಟ್ 7 + 6 ಆಗುತ್ತಾ. ಇದು ಎಡಿಷನ್ ಮಾಡಿದ್ರೆ ಎಷ್ಟು ಬರ್ತೈತ್ರಿ ನಮ್ದು? 17 × ಇದು ಎಷ್ಟಾಗ್ತೈತ್ರಿ? 13 ಆಗ್ತೈತಿ. ಇವೆರಡು ಮಲ್ಟಿಪ್ಲಿಕೇಶನ್ ಮಾಡ್ರಿ. 13 ಒಳ್ಳೆ 91 ಆಗತ್ರಿ. 13 ಒಳ್ಳೆ 91 ಆಗುತ್ತಾ. 13 ಒಂದ್ಲೆ 13. 13ಕ್ಕ 9 ಕೂಡಿಸ್ರಿ ಎಷ್ಟಾಗ್ತೈತ್ರಿ? 21 ಆಗುತ್ತಾ. 221 ಆಗ್ತೈತಿ, ಓಕೆನಾ. ಇದು 221 ಆಗ್ತೈತಿ ಅಲ್ರಿ. ಈಗ ಇದ್ರ ಬಗ್ಗೆ ಸ್ವಲ್ಪ ಕರೆಕ್ಟಾಗಿ ನೋಡ್ರಿ. 221 ಆಗ್ತೈತಿ. ಬಟ್ ನಾವ್ ಏನ್ ಮಾಡೋಮಪ್ಪ ಅಂತಂದ್ರೆ ಇಲ್ಲಿ ಇದು ಒಂದು ಅಲ್ರಿ. ನೀವು ಡೈರೆಕ್ಟ್ ಮತ್ತೆ 221 ಬರ್ತೈತೆ ಅಂತ ಚೆಕ್ ಬರ್ದು ಒಗದ್ ಬಿಡ್ಬಾರ್ದು. ಈಗ ನಾವ್ ಏನ್ ಮಾಡಿದೆಪ್ಪ ಅಂದ್ರೆ ಪಾಸಿಬಿಲಿಟಿ ಏನೇನು ತಗೊಂಡೇವಪ್ಪ ಅಂದ್ರೆ
9 ಮತ್ತು 8 ತಗೊಂಡೇವಿ. ನಾವ್ ಈ ಸದ್ಯ ಏನ್ ಮಾಡವಪ್ಪ ಅಂದ್ರೆ 9, 8, 7 ಮತ್ತು 6 ಐತಿಲ್ರಿ. ಈಗ ಇವೆರಡು ತಗೊಂಡೇವಿಲ್ರಿ. ಈಗ ಏನ್ ಮಾಡೋ ಮಾತ್ರ ಇವೆರಡು ಮತ್ತು ಇವೆರಡು ತಗೊಂಡಮ್ಮ. 9 + 6 8 + 7 ಇದು ಮಾಡ್ರಿ. ಎಷ್ಟಾಗ್ತೈತ್ರಿ ಇದು? 15 ಆಗ್ತೈತಿ. ಇಂಟು ಇದು ರೀ 15 ಆಗ್ತೈತಿ. ಇದು ಎಷ್ಟಾಗ್ತೈತ್ರಿ? 225 ಆಗ್ತೈತಿ. 225 ಆಗ್ತೈತಿ. ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲೇ ಎಲಿಮಿನೇಟ್ ಮಾಡಿಬಿಡ್ಬೋದ್ರಿ ನೀವೀಗ. ಇಲ್ಲಿ ನೋಡಿ 230 ಹತ್ರ ಬರೋಕೆ ಸಾಧ್ಯನೇ ಇಲ್ಲ. ಇಲ್ಲಾಂದ್ರೆ ಇನ್ನೊಂದ್ಸಲ ಇನ್ನೊಂದು ಮೆಥಡ್ ಇನ್ನೊಂದು ಚೆಕ್ ಮಾಡೇ ಬಿಡ್ರಲ್ಲ. ಇದ್ರದ್ದು ಆಯ್ತ್ರಿ. ಈಗ ಇದ್ರದ್ದು ಮುಗ್ದೈತ್ರಿ. ನೆಕ್ಸ್ಟ್ ಇವೆರಡು ಮುಗ್ದೈತಿಲ್ರಿ. ಹಿಂಗೆ ತಗೋರಿ ಉಲ್ಟಾ ಇವೆರಡು. 7 ಎಷ್ಟ್ರಿ? 9 + 7. ನೆಕ್ಸ್ಟ್ ರೀ 8 + 6 ತಗೋರಿ. ಇದು ಎಷ್ಟಾಗ್ತೈತ್ರಿ? ಇದು 16 ಆಗ್ತೈತಿ. ಇದು ಎಷ್ಟಾಗ್ತೈತ್ರಿ? 14 ಆಗ್ತೈತಿ. 16 64 ಆಗುತ್ತಾ? 64 16 16 ಆಗ್ತೈತ್ರಿ. ಪ್ಲಸ್ 6 ಎಷ್ಟಾಗ್ತೈತ್ರಿ? 22 ಆಗ್ತೈತಿ. ಇಲ್ಲಿ ನೋಡ್ರಿ, ಎಲ್ಲಾ ಪಾಸಿಬಿಲಿಟಿ ಚೆಕ್ ಮಾಡಿದಾರಿ ನಾನು. 221, 224, 225 ಹೈಯೆಸ್ಟ್ ಬರಾಕತ್ತಿದ್ದು ಯಾವ್ದು ಬರಾತೈತಿ? ಇದು 225 ಬರಾತೈತಿ. ಹಂಗಂದ್ರೆ ನಮ್ದು ಆನ್ಸರ್ ಏನಾಗ್ತೈತಿಪ್ಪ ಅಂದ್ರೆ ಇದು ಆಗ್ತೈತಿ. ಆನ್ಸರ್ ಏನಾಗ್ತೈತಿ ನಮ್ದು? 225 ಆಗ್ತೈತಿ. ಇದು ಗೊತ್ತಾಯ್ತ್ರಿ? ಇದು ಗೊತ್ತಾಯ್ತ್ರಿ? ಅಂದ್ರೆ ಹೆಂಗ್ ಬೇಕಾದ್ರೂ ಕ್ವಶನ್ ಅರೈಸ್ ಮಾಡ್ಬೋದ್ರಿ. ನಮ್ಗೆ ಗೊತ್ತಿರ್ಬೇಕು. ಈ ಕೆಳಗಿನ ಅಲ್ಲಿ ವಿಭಿನ್ನವಾದದ್ದನ್ನು ಗುರುತಿಸಿ ಅಂತ ಹೇಳಕತ್ತಾನ್ರಿ. ಗುರುತಿಸಿ ಅಂತ ಹೇಳಕತ್ತಾನಂದ್ರ ಫಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಇಲ್ಲ ಈ ಎಲ್ಲಾ ಸಂಖ್ಯೆಗಳು ನೋಡಿದ್ರೆ ನಿಮ್ಗೆ ಅನಿಸ್ಬಿಡ್ಬೇಕ್ರಿ ಇವೆಲ್ಲ ಏನದಾವಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳದಾವ ಅಂತ ಹೇಳಿ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನ್ರಿ? ಅವು ಏನಾಗ್ತಾವಪ್ಪ ಅಂದ್ರೆ ಒಂದ್ ಟೇಬಲ್ ಅಲ್ಲಿ ಬರ್ತೈತಿ ಮತ್ತೆ ಅದೇ ಟೇಬಲ್ ಅಲ್ಲಿ ಬರ್ತೈತ್ರಿ. ಅದೇ ಟೇಬಲ್ನಾಗ ಬರ್ತಾವ್ರಿ. ಅಂತವಕ್ ನಾವ್ ಏನ್ ಹೇಳ್ತೇವಪ್ಪ ಅಂದ್ರ ಅವಿಭಾಜ್ಯ ಸಂಖ್ಯೆಗಳು. ಎಕ್ಸಾಂಪಲ್ ಏನ್ ಹೇಳ್ಬೋದಪ್ಪ ಅಂದ್ರ ಟೂ ಟೇಬಲ್ನಾಗ ಬರ್ತಾರೆ ಮತ್ತೆ 1 ಟೇಬಲ್ನಾಗ ಬರ್ತಾರೆ. ಮತ್ತೆ ಇನ್ಯಾವ ಟೇಬಲ್ನಾಗೂ ಬರಲ್ಲ. ಇಂಥವಕ್ ನಾವ್ ಏನ್ ಹೇಳ್ತೇವಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೇವೆ. ಇದು ಗೊತ್ತಾಯ್ತ್ರಿ? ಅಥವಾ 17 ತಗೋರಿ. 17 ಯಾವ ಟೇಬಲ್ನಾಗ ಬರ್ತದೆ? 1 ಮತ್ತು 17 ಟೇಬಲ್ನಾಗ ಬಿಟ್ರೆ ಎಲ್ಲಿ ಬರಲ್ರಿ. ಇಂಥವಕ್ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತೀವಿ. ಇದು ಗೊತ್ತಾಯ್ತ್ರಿ? ಇದು ಗೊತ್ತಾಗೈತಪ್ಪ ಅಂದ್ರ ನೀವು ಇಲ್ಲಿ ಏನ್ ಮಾಡ್ಬಿಡ್ಬೋದಪ್ಪ ಅಂದ್ರ ಆರಾಮ್ಸೆ ಏನ್ ಮಾಡ್ಬೋದ್ರಿ, ನಾವು ಆನ್ಸರ್ನ ಇಲ್ಲಿ ಎಲಿಮಿನೇಟ್ ಮಾಡಿ ಯಾವ್ದಂತ ಹೇಳ್ಬಿಡ್ಬೋದು. ಹೆಂಗ್ ಮಾಡ್ತೀರಿ ಹಂಗಂದ್ರ ಇಲ್ಲಿ ನೋಡ್ರಿ, 17 ಯಾವ ಟೇಬಲ್ನಾಗೂ ಬರಲ್ರಿ. 37 ಬರಲ್ಲ. ಇದು ಬರಲ್ಲ. ಯಾವ್ದು ಬರಲ್ಲ. ಬಟ್ ಇಲ್ಲಿ ಒಂದೇನೋ ಇಲ್ಲಿ ಕೊಟ್ಟ ನೋಡ್ರಿ 91 ಯಾವ ಟೇಬಲ್ನಾಗ ಓದತ್ರಿ? ಇದು 13 7 91 ಆಗ್ತೈತಿ. ಇವೆಲ್ಲಾ ಏನಿದಾವಪ್ಪ ಅಂದ್ರ ಅವಿಭಾಜ್ಯ ಸಂಖ್ಯೆಗಳದಾವ್ರಿ. ಅವಿಭಾಜ್ಯ ಸಂಖ್ಯೆಗಳದಾವು. ಆದ್ರೆ ಇದು ಏನಾಗೈತಪ್ಪ ಅಂದ್ರ 91 ಅನ್ನೋದು ಒಂದ್ ಏನಾಯ್ತಾರವ ಭಾಜ್ಯ ಸಂಖ್ಯೆ ಆಗ್ಬಿಟ್ಟೈತ್ರಿ. ಇದು ಭಾಜ್ಯ ಸಂಖ್ಯೆ ಆಗೈತಿ. ಅಂದ್ರ ಇದು ಏನಾಗ್ತೈತಪ್ಪ ಅಂದ್ರ ಬೇರೆ ಟೇಬಲ್ನಾಗ ಬರ್ತೈತಿ. ಇಟ್ ಈಸ್ ಅನ್ ಎ ಕಾಂಪೋಸಿಟ್ ನಂಬರ್. ದಿಸ್ ಈಸ್ ಅ ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್ ಅಂದ್ರೆ ಇಟ್ ಹ್ಯಾಸ್ ದ ಮೋರ್ ದನ್ 2 ಫ್ಯಾಕ್ಟರ್ಸ್ ಅಂದಂಗ್ರಿ. ಅಂದ್ರ ಅದನ್ನ ಬಿಟ್ಟು ಬೇರೆ ಟೇಬಲ್ನಾಗೂ ಬರ್ತೈತಿ ಅಂದಂಗ್ರಿ ಇದು ಕಾಂಪೋಸಿಟ್ ನಂಬರ್ ಅಂದ್ರೆ. ಇದು ಗೊತ್ತಾಯ್ತ್ರಿ? ಇದು ಹಂಗಾರ ನೆಕ್ಸ್ಟ್ ನೋಡೋಣ. ಒಂದು ಸಂಖ್ಯೆಯನ್ನು 342ರಿಂದ ಭಾಗಿಸಿದಾಗ ಶೇಷವು 47 ಬರುತ್ತದೆ. ಏನಂತ ಡೈರೆಕ್ಟ್ ಮಾಡ್ಬಿಟ್ಟು ನೋಡ್ರಿ. ಏನ್ ಗೊತ್ತ್ರಿ? ಸಪೋಸ್ ಒಂದು ಸಂಖ್ಯೆಯನ್ನು 342ರಿಂದ ಭಾಗಿಸಿದಾಗ ಶೇಷ ಎಷ್ಟು ಬರುತ್ತಂತ್ರಿ? ಶೇಷ 47 ಬರುತ್ತಂತ್ರಿ. ಅದೇ ಸಂಖ್ಯೆಯನ್ನು 18ರಿಂದ ಭಾಗಿಸಿದಾಗ ಸಿಗುವ ಶೇಷ ಎಷ್ಟು ಅಂದ್ರೆ ಏನ್ ಮಾಡ್ಬೇಕು ಗೊತ್ತೇನ್ರಿ? ಈ ಸಂಖ್ಯೆನ ಇದರಿಂದ ಭಾಗಿಸ್ಬಿಡ್ಬೇಕ್ರಿ. ಎಷ್ಟು? 47ನ್ನ 18ರಿಂದ ಭಾಗಿಸ್ಬಿಡ್ರಿ. 18 2 36 ಆಗುತ್ತ. ಎಷ್ಟು ಉಳಿತೈತ್ರಿ ಶೇಷ? 11 ಉಳಿತೈತಿ. ಇದೇನಾಗಿರ್ತೈತಿ? ಇದ್ರದ್ದು ಆನ್ಸರ್ ಆಗಿರ್ತೈತಿ. ಇದು ಗೊತ್ತಾಯ್ತ್ರಿ? ಇದು ಗೊತ್ತಾಯ್ತ್ರಿ? ನೆಕ್ಸ್ಟ್ ನೋಡಿ, ಒಂದು ಸಂಖ್ಯೆಯನ್ನು 248ರಿಂದ ಭಾಗಿಸಿದಾಗ 131 ಶೇಷ ದೊರೀತದೆ. ಅದೇ ಸಂಖ್ಯೆಯನ್ನು 31ರಿಂದ ಭಾಗಿಸ್ತಾರೆ ಅಂತ ಹೇಳತಾನ. ಈ ಶೇಷ ಈಗ ಆಲ್ರೆಡಿ ಎಷ್ಟು ಉಳಿದೈತಲ್ರಿ, ಆ ಶೇಷನ್ ಏನ್ ಮಾಡ್ಬಿಟ್ರಿ ಇದರಿಂದ ಭಾಗಿಸ್ಬಿಡ್ರಿ ಸುಮ್ನ. 31 ಎಷ್ಟಲೇ ಕ್ಯಾನ್ಸಲ್ ಆಗ್ತೈತಿ ನೋಡ್ರಿ. ಇದು 31 4ಲೇ ಮಾಡ್ರಿ ನೋಡೋಣ. 4 1 4 4 3 12 ಮತ್ತೆ 31 5ಲೇ ಮಾಡ್ರಿ. 5 1 5 5 3 15 ಆಗುತ್ತಾ. 155 ಸಿಗ್ತೈತಿ. ಇದನ್ನ ತಗೋಬೇಕು. ಹಂಗಂದ್ರ 4ಲೇ ಎಷ್ಟ್ರಿ? 124. 11 4 ಹೋದ್ರೆ ಎಷ್ಟು ಬರ್ತೈತ್ರಿ? 7 ಬರ್ತೈತಿ. 0 0. ಹಂಗಂದ್ರ ಆನ್ಸರ್ ಏನಾಗ್ತೈತಿ ನಮ್ದು? ಇದು 7 ಆಗ್ತೈತಿ. 7 ಆಗ್ತೈತಿ. ಆನ್ಸರ್ ಈಸ್ 7. ಇದು ಗೊತ್ತೈತ್ರಿ? ನೆಕ್ಸ್ಟ್ ನೋಡಿ. ಒಂದು ಭಾಗಾಕಾರ ಕ್ರಿಯೆಯಲ್ಲಿ ಭಾಜಕವು ಭಾಗಲಬ್ಧದ 10ರಷ್ಟು. ನಾವಿಲ್ಲಿ ಏನ್ ಗೊತ್ತೇನ್ರಿ? ನಾವು ಫಸ್ಟ್ ಇದಕ್ ನಾವ್ ಏನ್ ಹೇಳ್ತೇವಪ್ಪ ಅಂದ್ರ ಭಾಜ್ಯ ಅಂತ ಹೇಳ್ತೇವಿ. ಇದು ಭಾಜಕ ರೀ. ಇದು ಭಾಜಕ. ಭಾಜಕ ಇದು ರೀ ಭಾಜ್ಯ. ಇದು ಯಾವ್ದ್ರಿ? ಇದು
ಭಾಗಲಬ್ಧ ರೀ ಇದು, ಭಾಗಲಬ್ಧ. ಇದು ಶೇಷ ರೀ, ಇದು ಶೇಷ. ಇಂಗ್ಲೀಷ್ನಾಗ ಏನಂತೇವ್ರಿ ಇದಕ್ಕೆ? ಡಿವೈಸರ್ ಅಂತ ಹೇಳ್ತೇವಿ. ಡಿವೈಸರ್. ದಿಸ್ ಇಸ್ ಆನ್ ಡಿವಿಡೆಂಡ್. ಡಿವಿಡೆಂಡ್. ಓಕೆ, ದಿಸ್ ಇಸ್ ದ ಪರ್ಸೆಂಟ್. ದಿಸ್ ಒನ್ ಈಸ್ ದ ರಿಮೈಂಡರ್. ರಿಮೈಂಡರ್ ಅಂತ ಹೇಳ್ತೇವಿ. ಓಕೆನಾ? ಏನ್ ಹೇಳಕತ್ತನ್ರಿ ಇಲ್ಲಿ? ಒಂದು ಭಾಗಾಕಾರ ಕ್ರಿಯೆಯಲ್ಲಿ ಭಾಜಕ ಅಂದ್ರೆ ಇದು ರೀ, ಭಾಜಕವು ಭಾಗಲಬ್ಧದ 10ರಷ್ಟು ಇದೆ ಅಂದ್ರ ಈ ಭಾಗಲಬ್ಧದಕ್ಕಿಂತ ಇದು ಏನಾಗೈತಪ್ಪ ಅಂತಂದ್ರ 10ರಷ್ಟು ಐತಂತ್ರಿ, 10ರಷ್ಟು ಐತಂತ. ಓಕೆನಾ? ಎಷ್ಟಂತ ನಮ್ ಭಾಗಲಬ್ಧನೂ ಗೊತ್ತಿಲ್ಲ. ಶೇಷದ 5ರಷ್ಟಿದೆ. ಶೇಷದ ಎಷ್ಟೈತಂತ್ರಿ? 5ರಷ್ಟು ಐತಂತ್ರಿ. ಒಂದು ವೇಳೆ ಶೇಷವು 46 ಆಗಿದ್ದರೆ ಶೇಷ ಎಷ್ಟು? 46 ಐತಿ. ಆದ್ರ ಭಾಜ್ಯಕ ಏನಾಗೈತಪ್ಪ ಅಂದ್ರೆ ಇದ್ರ 5ರಷ್ಟು ಐತೆ ಅಂತ ಹೇಳಕತ್ತಂದ್ರ. 5ರಷ್ಟು ಅಂದ್ರೆ ಏನ್ ಮಾಡ್ಬೇಕ್ರಿ ಇದಕ್ಕ? 5 ಗುಣಾಕಾರ ಮಾಡ್ಬಿಡ್ರಿ. 5 6 30, 5 6 30, 5 4 20, 23. ಏನ್ ಸಿಕ್ತು ನಮ್ಗೆ? ಭಾಜ್ಯಕ ಸಿಕ್ತು. ಹಾಗಾದ್ರೆ ಭಾಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತನ್ರಿ. ಭಾಜ್ಯವನ್ನು ಕಂಡುಹಿಡಿಯಿರಿ ಅಂತ. ನಮ್ ಫಾರ್ಮುಲಾ ಏನೈತಪ್ಪ ಅಂದ್ರ ಭಾಜ್ಯ ಈಸ್ ಈಕ್ವಲ್ಸ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ಐತಿ. ಓಕೆನಾ? ಭಾಜ್ಯಕ ಏನ್ರಿ? ಇಲ್ಲಿ ಭಾಜಕ ಏನೈತ್ರಿ? 230 ಇಂಟು ಭಾಗಲಬ್ಧ ಇದ್ರ 10ರಷ್ಟು. ಇದು ಐತಪ್ಪ ಅಂದ್ರೆ ಇದು ಎಷ್ಟಾಗ್ತದ್ರಿ? ಇಲ್ಲಿ 23 ಆಗುತ್ತೆ. ಯಾಕೆ ಹೇಳ್ರಿ? 230 / 10 ಮಾಡ್ಬೇಕು. ಎಷ್ಟು ಬರ್ತೈತಿ ಇದು? 23. ಯಾಕೆ ಮಾಡಿದೇವಪ್ಪ ಅಂತಂದ್ರ ಇದ್ರ 10ರಷ್ಟು ಐತಂತ. ಇದು ಇದ್ರ 10ರಷ್ಟು ಐತಂತ ಹೇಳಿದ್ದಾರಿ. ಓಕೆ, ಹಂಗಂದ್ರೆ ಇದು ಎಷ್ಟಾಗ್ತದ್ರಿ? ಈಗ 23 ಬರುತ್ತ. ಈ ಕಡೆ ಹೋದ್ರೆ ಗುಣಾಕಾರ ಮಾಡ್ಬೇಕ್ರಿ, ಈ ಕಡೆ ಬಂದು ಏನ್ ಮಾಡ್ಬೇಕ್ರಿ? ಇದನ್ನ ಭಾಗಾಕಾರ ಮಾಡ್ಬೇಕ್ರಿ. ಎಷ್ಟೈತ್ರಿ? 23 ಪ್ಲಸ್ ಶೇಷ ಎಷ್ಟೈತ್ರಿ? 46 ಐತಿ. 200 ಸ್ಕ್ವೈರ್ ಎಷ್ಟೈತ್ರಿ? 529. 0 0 ಇಡ್ರಿ, 46. ನೋಡ್ರಿ, ಇದು ಕೂಡಿಸ್ಬಿಟ್ಟು ಎಷ್ಟು ಬರೀತೀರಾ? 90. ಮತ್ತೆ ಇದು ಎಷ್ಟು ಬರೀತೀರಾ? 46. ಎಷ್ಟು ಬರ್ತಿದ್ರಿ? 6 3 5 3 3 6 ಬರುತ್ತಾ? ಆನ್ಸರ್ ಏನ್ರಿ? ಹಂಗಂದ್ರ ಇದು ಆಗ್ತೈತಿ. ಗೊತ್ತಿರ್ಬೇಕ್ರಿ, ಗೊತ್ತಿರ್ಬೇಕು. ಇದು ಎಷ್ಟೆಲ್ಲ ಏನಪ್ಪಾ ಅಂದ್ರೆ ಸುಮ್ಮನೆ ನಿಮಗೆ ತಿಳಿಲಿ ಅಂತ ಎಕ್ಸ್ಪ್ಲನೇಷನ್ ಮಾಡತ್ತೀನಿ. ಸ್ಪೀಡಾಗೆ ಮಾಡಿ ಒಗದ್ ಬಿಡ್ಬೇಕ್ರಿ ಇವನು. ಓಕೆನಾ? ಇದು ಗೊತ್ತಾಯ್ತ್ರಿ? ಇದು ಗೊತ್ತಾಯ್ತ್ರ? ಒಂದ್ ವೇಳೆ ಅಂದ್ರೆ ಯಾವುದೇ ಆಗ್ಲಿನು ಫಸ್ಟಿಗೆ ಬರಲ್ಲ ಒಂದೇ ಸಲಿಗೆ. ಒಂದ್ಸಲ ವಿಡಿಯೋನ ಏನ್ ಮಾಡಿ ರಿಪೀಟ್ ಮಾಡಿ ನೋಡಿ. ಡೆಫಿನೆಟ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ತೈತಿ. ಓಕೆನಾ? ಒಂದು ಸಂಖ್ಯೆಯನ್ನು 245ರಿಂದ ಭಾಗಿಸಿದಾಗ ಒಂದು ಭಾಗಲಬ್ಧ 52 ಮತ್ತು ಶೇಷ ಭಾಗಲಬ್ಧಕ್ಕಿಂತ 4ರಷ್ಟು ಕಡಿಮೆ ಇದೆ. ಹಾಗಾದ್ರೆ ಸಂಖ್ಯೆ ಎಷ್ಟು ಅಂತ್ರಿ? ಒಂದು ಸಂಖ್ಯೆಯನ್ನು ಏನ್ ಮಾಡಾಕತ್ತಾರಪ್ಪ ಅಂದ್ರ, ಯಾವ್ದೋ ಒಂದು ಸಂಖ್ಯೆ ಐತ್ರಿ, ಅದು ನಮ್ಗೆ ಗೊತ್ತಿಲ್ಲ. ಅದನ್ನ ಏನ್ ಮಾಡತ್ತಾರಿ? 245ರಿಂದ ಭಾಗಿಸಾಕತ್ತಾರ. ಭಾಗಿಸಿದಾಗ ಭಾಗಲಬ್ಧ ಏನೈತಪ್ಪ ಅಂದ್ರ 52 ಐತ್ರಿ. 52 ಐತಿ. ಮತ್ತು ಶೇಷ ಭಾಗಲಬ್ಧಕ್ಕಿಂತ 4ರಷ್ಟು ಕಡಿಮೆ ಇದೆ ಅಂತ ಹೇಳಕತ್ತೇನ್ರಿ. 4ರಷ್ಟು ಕಡಿಮೆ ಐತಿ ಅಂದ್ರೆ ಏನ್ ನೋಡಕ್ ಗೊತ್ತೇನ್ರಿ? ಇದನ್ನ ಡಿವೈಡೆಡ್ ಬೈ 4 ಮಾಡ್ಬಿಡ್ಬೇಕು. ಹೆಚ್ಚಿದೆ ಅಂದ್ರೆ ಗುಣಾಕಾರ ಮಾಡ್ಬೇಕ್ರಿ, ಕಡಿಮೆ ಐತಿ ಅಂದ್ರೆ ಡಿವೈಡೆಡ್ ಬೈ ಮಾಡ್ಬಿಡ್ಬೇಕು. ರಷ್ಟು ಅಂತ ನೋಡ್ರಿ, ಮತ್ತೆ ಹಿಂಗ್ ಹೇಳತ್ತೇನ್ರಿ. ರಷ್ಟು ಅಂತಂದ್ರ ಶೇಷ ಭಾಗಲಬ್ಧಕ್ಕಿಂತ 4ರಷ್ಟು ಕಡಿಮೆ ಇದೆ ಅಂತಂದ್ರ ಡಿವೈಡ್ ಮಾಡ್ಬೇಕ್ರಿ. 4ರಷ್ಟು ಹೆಚ್ಚಿದೆ ಅಂದ್ರ ಇಂಟು ಮಾಡ್ಬೇಕ್ರಿ. ಇದು ಎಷ್ಟಾಗ್ತದೆ? 4 1 4 3 12. ಶೇಷ ಎಷ್ಟು ಹೆಂಗಂದ್ರ 13 ಬರುತ್ತಾ? ಹಾಗಾದ್ರೆ ಆ ಸಂಖ್ಯೆ ಎಷ್ಟು ಅಂತ ಕೇಳಕತ್ತಾನ. ಹಂಗಂದ್ರ ಇದು ಸಂಖ್ಯೆ ಎಷ್ಟು ಅಂತ ಕೇಳಕತ್ತಾನ. ಸಂಖ್ಯೆ ಎಷ್ಟು ಅಂದ್ರೆ ಫಾರ್ಮುಲಾ ಏನೈತ್ರಿ ನಮ್ದು? ಫಾರ್ಮುಲಾ ಭಾಜ್ಯಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಇವೆರಡನ್ನು ಗುಣಾಕಾರ ಮಾಡಿ ಪ್ಲಸ್ ಇದು ಎಡಿಷನ್ ಮಾಡ್ಬಿಡ್ರಿ. 245 ಇಂಟು 52 ಎಷ್ಟಾಗತ್ರಿ? 5 2 10. ಇದು ರೀ 9 ಆಗುತ್ತಾ? 2 4. ಇದು 5 5 25 ಆಗತ್ರಿ. 4 20 22. 5 2 10. ಇದು ಎಷ್ಟಾಗ್ತದ್ರಿ? 12 ಆಗ್ತೈತಿ. 0 14 7 12,740 ಪ್ಲಸ್ 13 ಮಾಡ್ಬೇಕಲ್ರಿ. 3 5 7 1 ಎಲ್ಲಿ ಬರತೈತ್ರಿ? ಇದು ಆಪ್ಷನ್ ಎದ್ರೊಳಗಡೆ ಬರತ್ರಿ? ಆಪ್ಷನ್ ಎದ್ರೊಳಗಡೆ ಬರತೈತಿ. ಒಂದಕ್ಕೊಂದು ಫಾರ್ಮುಲಾ ಗೊತ್ತಿರ್ಬೇಕ್ರಿ. ಅದ್ರ ಮೇಲೆ ಏನ್ ಮಾಡ್ತಾನಪ್ಪ ಅಂದ್ರೆ ಕ್ವಶನ್ಸ್ನ ಅಪ್ಲೈಡ್ ಮಾಡ್ತಾನ. ಗೊತ್ತಾಯ್ತ್ರಿ? ಇದು ಗೊತ್ತಾಯ್ತ್ರಿ? ನೆಕ್ಸ್ಟ್ ನೋಡ್ರಿ. ಹಂಗಂದ್ರೆ
ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವು 1365. ದೊಡ್ಡ ಸಂಖ್ಯೆಯನ್ನು ಚಿಕ್ಕದರಿಂದ ಭಾಗಿಸಿದಾಗ ನಾವು 6 ಭಾಗಲಬ್ಧ 15 ಶೇಷವಾಗಿ ಪಡೆಯುತ್ತೇವೆ. ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಕತ್ತಾನ್ರಿ. ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಯಾವುದೋ ಎರಡು ಸಂಖ್ಯೆ ಐತ್ರಿ, ಅದ್ರ ನಡುವರ್ಕಿನ ವ್ಯತ್ಯಾಸ ಎಷ್ಟೈತಪ್ಪ ಅಂದ್ರ 1365 ಐತಿ. ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ, ದೊಡ್ಡ ಸಂಖ್ಯೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಅನ್ನತ್ತಾರೆ. ಇದನ್ನೆಲ್ಲ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತೇನ್ರಿ? ಸುಮ್ಮ ಇದ್ರ ಮೆಥಡಿಂದ ಹೋಗ್ಬಿಡಮ್ರಿ. ಎಲ್ಲಿ ಆಪ್ಷನ್ಸ್ ಥ್ರೂ ಹೋಗ್ಬಿಡಮ್ರಿ. ಆಪ್ಷನ್ಸ್ ಥ್ರೂ ಏನ್ ಮಾಡೋದು ಗೊತ್ತೇನ್ರಿ? ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟೈತಿ ಹೇಳತಾನ್ರಿ? 1365 ಐತಿ ಹೇಳತಾನ. ಓಕೆನಾ? ಆಯ್ತಂತ ಹೇಳಾಕ್ತಾನ. ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 1365 ಅಂತ. ನಾ ಏನ್ ಮಾಡೋಪ್ಪ ಅಂದ್ರ ಇದನ್ನೇನು ಅನ್ಕೊಂಡ್ರಿ? ಒಂದು ಸಂಖ್ಯೆ ಅನ್ಕೊಂಡ್ಮ. ಇದು ಏನಪ್ಪಾ ಅಂತಂದ್ರೆ ಇನ್ನೊಂದು ಸಂಖ್ಯೆ ಅನ್ಕೊಂಡ್ರಿ. ಎಷ್ಟಪ್ಪ ಅಂತಂದ್ರ 270. ಈ ಎರಡು ಸಂಖ್ಯೆಗಳನ್ನ ಈ ಎರಡು ಸಂಖ್ಯೆಗಳದಲ್ರಿ ಏನ್ ಹೇಳತಾನ? ಇದು ಚಿಕ್ಕ ಸಂಖ್ಯೆ, ಇದು ದೊಡ್ಡ ಸಂಖ್ಯೆ ಅನ್ಕೊಂಡ್ರಿ. ಆಯ್ತ್ರ? ಎರಡು ಕೂಡಿಸಿ ಎಷ್ಟು ಬರ್ತೈತಿ ನೋಡ್ರಿ? ವ್ಯತ್ಯಾಸ ರೀ. ವ್ಯತ್ಯಾಸಕ್ಕೆ ನೀವು ಇದನ್ನ ಕೂಡಿಸಿರಿ ಏನ್ ಸಿಗ್ತದ್ರಿ ನಮಗಿದು? ಟೋಟಲ್ ಒಂದು ಸಂಖ್ಯೆ ಸಿಗ್ತೈತ್ರಿ. ಆ ಸಂಖ್ಯೆ ಯಾವ್ದು ಅಂತ ನೋಡಮ್ರಿ. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಹಿಂಗೂ ಮಾಡ್ಬೋದು ನೋಡ್ರಿ. ಏನ್ ಗೊತ್ತ್ರೆ? 1365 ಐತಿ. 1365 ಐತಿ. ಓಕೆನಾ? ಇದನ್ನ ಏನ್ ಅನ್ಕೊಳಪ್ಪ ಅಂದ್ರೆ ದೊಡ್ಡ ಸಂಖ್ಯೆ ಅನ್ಕೊಳಮು. ಇದನ್ನ ಏನ್ ಅನ್ಕೊಳಮ್ರಿ? ಸಣ್ಣ ಸಂಖ್ಯೆ ಅನ್ಕೊಳಮು. ಯಾಕಂದ್ರೆ ಇಲ್ಲಿ ಆಲ್ರೆಡಿ ದೊಡ್ಡದೈತ್ರಿ, ಇವೆಲ್ಲ ಸಣ್ಣ ಸಂಖ್ಯೆ ಅನ್ಕೊಳಮು. ಈಗ ಏನ್ ಮಾಡೋಪ್ಪ ಅಂದ್ರ ಇದನ್ನ ಭಾಗಸುಮ್ರಿ. ಈಗ ನಮ್ಗೆ ಎಷ್ಟು ಬರ್ಬೇಕ್ರಿ? ಶೇಷ ಭಾಗಲಬ್ಧ 6 ಬರ್ಬೇಕ್ರಿ, ಶೇಷ 15 ಬರ್ಬೇಕು. ಈಗ ಏನ್ ಮಾಡಮ್ರಿ? 270 ಐತ್ರಿ, ಇಂಟು ಏನ್ ಮಾಡ್ರಿ? 6 ಐತಿ ಅಂತ 6 ಬರ್ದ್ಬಿಡ್ರಿ. 6 × 0 6 ಆಗುತ್ತ. 6 7 42 ಆಗುತ್ತ. ಇಲ್ಲಿ 6 12, 12 ಪ್ಲಸ್ 4 ಎಷ್ಟಾಗ್ತೈತ್ರಿ? 16 ಆಗ್ತೈತಿ. 16 ಆಗ್ತೈತಿ. ಓಕೆನಾ? ಈ ಮೆಥಡ್ ವರ್ಕೌಟ್ ಆಗಂಗ್ ಕಾಣಲ್ಲ ಇಲ್ಲಿ. ಹೆಂಗ್ ಮಾಡ್ಬೇಕು ಗೊತ್ತೇನ್ರಿ? ಆಕ್ಚುಲಿ ಇಲ್ಲಿ ಹೇಳ್ತೀನಿ ನೋಡ್ರಿ. 1365 ಇದು ಆಪ್ಷನ್ಸ್ ಥ್ರೂ ಹೋಗ್ಬಿಡಮ್ರಿ. ಆಪ್ಷನ್ಸ್ ಥ್ರೂ ಹೋಗಮ್ಮ. ಪ್ಲಸ್ 270. 270 ಅಂದ್ರೆ ಎಷ್ಟಾಗ್ತೈತಿ? ಇದು ಎಡಿಷನ್ ಮಾಡ್ರಿ. ಇದು 5 ಆಗ್ತೈತಿ, ಇದು 13 ಆಗ್ತೈತಿ. ಓಕೆ, ಇದು ಎರಡು ಯಾಡ್ ಮಾಡಿದ್ರ 5 + 1 6. ಇದು ಎಷ್ಟಾಗ್ತದ್ರಿ? 1635 ಆಗುತ್ತಾ. ಓಕೆನಾ? ಇದು ಏನ್ರಿ? ಇದು ನಮ್ದು ಈಗ ಒಂದು ದೊಡ್ಡ ಸಂಖ್ಯೆ. ಇದು ಏನ್ರಿ? ಇದೊಂದು ಸಣ್ಣ ಸಂಖ್ಯೆ. ಓಕೆನಾ? 1635 ಏನ್ ಮಾಡ್ರಿ ಮರಿ? 270ರಿಂದ ಭಾಗಿಸ್ಬಿಡ್ರಿ. ಎಷ್ಟಲೇ ಮಾಡ್ತೀರಾ? 6ಲೇ ಮಾಡ್ರಿ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಯಾಕಂದ್ರ ಇಲ್ಲಿ ಭಾಗಲಬ್ಧ 6 ಬರ್ತೈತಿ ಅಂದ್ರೆ 6ಲೇನ ಮಾಡ್ಬೇಕ್ರಿ. ಚೆಕ್ ಮಾಡತ್ತೇವ್ರಿ. 6 7 42, 6 2 12, 12 16 ಎಷ್ಟಾಗ್ತೈತ್ರಿ? ಇದು 6ಲೇ ಆಗ್ತೈತಿ. 6ಲೇ ಆಗ್ತೈತಿ. ಎಷ್ಟಪ್ಪ ಅಂದ್ರೆ 1620 ಆಗ್ತೈತಿ. ಇದು ಏನ್ರಿ? 5 ಬರತೈತಿ. ಇಲ್ಲಿ 1 15 ಬರತೈತಿ ನೋಡ್ರಿ. ಇಲ್ಲಿ 270ರಿಂದ ಎಷ್ಟು? 1635 ಭಾಗಿಸಿದಾಗ ಶೇಷ ಎಷ್ಟು ಉಳಿಯತೈತ್ರಿ? ನಮ್ದು 6 ಉಳಿಯತೈತಿ. ಭಾಗಲಬ್ಧ ಎಷ್ಟು ಉಳಿಯತೈತ್ರಿ? 6 ಉಳಿಯತೈತಿ. ಶೇಷ ಎಷ್ಟು ಬರತೈತಿ? 15 ಬರಾಕತೈತಿ. ಹಂಗಂದ್ರ ಆ ಸಂಖ್ಯೆ ಯಾವ್ದಪ್ಪ ಅಂದ್ರ 270 ಆಗಿರ್ತೈತ್ರಿ. 270 ಆಗಿರ್ತೈತಿ. ಗೊತ್ತೈತ್ರಿ? ಇದು ಗೊತ್ತೈತ್ರ? ಇಲ್ಲಿ ನೋಡ್ರಿ, ಇದು ಇಂಪಾರ್ಟೆಂಟ್. ಇಲ್ಲಿ ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂತ ಹೇಳಾಕತ್ತಾನಲ್ರಿ. ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದ್ರ ಪ್ಲಸ್ 270 ಮಾಡ್ಬೇಕ್ರಿ. ಅದು ಎಷ್ಟು ಸಿಗುತ್ರಿ? ನಮ್ದು 1635 ಅಂತ. ವ್ಯತ್ಯಾಸ ಹೇಳೋಣಂದ್ರೆ ಇದನ್ನ ಹೋಗಿ ಇದಕ್ಕೆ ಕೂಡಿಸ್ಬೇಕಂತ್ರಿ ನೀವು ಅವಾಗ. ಅಂದ್ರೆ ಇದು ದೊಡ್ಡ ಸಂಖ್ಯೆ ರೀ. ಇದು ಈಗ ನಮ್ದು ಒಂದು ಸಣ್ಣ ಸಂಖ್ಯೆ. ಓಕೆನಾ? ಇದು ಗೊತ್ತಾಯ್ತ್ರಿ? ನೆಕ್ಸ್ಟ್ ನೋಡಮ್ಮ. ಹಂಗಂದ್ರೆ ಒಂದು ಸಂಖ್ಯೆಯನ್ನು 357ರಿಂದ ಭಾಗಿಸಿದಾಗ ಶೇಷವು 39 ಬರುತ್ತದೆ. ಅದೇ ಸಂಖ್ಯೆಯನ್ನು 17ರಿಂದ ಭಾಗಿಸಿದಾಗ ಬರುವ ಶೇಷ ಅಂತ ಏನಲ್ರಿ? ಏನ್ ಮಾಡ್ರಿ? 39ಲೇ ಭಾಗಿಸ್ಬಿಡ್ರಿ. 17ಲೇ ಭಾಗಿಸ್ರಿ. 17 34 ಎಷ್ಟು ಉಳಿತೈತಿ? 5 ಉಳಿತೈತಿ. 5 ಉಳಿತೈತಿ. ಆನ್ಸರ್ ಏನ್ರಿ ಇದ್ರದ್ದು? 5 ಬರುತ್ತ. ಇದು ಆಲ್ರೆಡಿ ಹೇಳಿದೇವಲ್ರಿ ನಾವು. 4 ಅಂಕೆಯ ಒಂದು ಸಂಖ್ಯೆಯನ್ನು 85ರಿಂದ ಭಾಗಿಸಿದಾಗ ಶೇಷ 39 ಬರುತ್ತದೆ. ಅದೇ ಸಂಖ್ಯೆಯನ್ನು 17ರಿಂದ ಭಾಗಿಸಿದಾಗ
ಉಳಿಯುವ ಸೇಸೆ ಅಷ್ಟ. ಅವ 4 ಅಂಕಿಯಾರ ಕೊಳ್ರಿ, ಎಷ್ಟಾರ ಕೊಟ್ಕೊಳ್ರಿ, ನೀವು ಒಟ್ಟ ಟೆನ್ಷನ್ ತಗೋಬೇಡ್ರಿ. ಅವ ಒಟ್ಟು ಇದು ಏನು ಮೆಥಡ್ ಐತಿ, ಸೇಸ್ ಎಷ್ಟು ಬರತೈತಿ, 39 ಬರಾಕತೈತಿ. ನೀವೇನು ಮಾಡ್ಬೇಕ್ರಿ, 17ರಿಂದ ಭಾಗಿಸ್ಬಿಡ್ಬೇಕ್ರಿ. 17 34 ಬರುತ್ತಾ. ಇದು ಎಷ್ಟು ಉಳಿತೈತ್ರಿ, 5 ಉಳಿತೈತಿ. ಇದು ಗೊತ್ತಾಯ್ತ್ರಿ, ಇದು ಗೊತ್ತಾಯ್ತ್ರಿ. ಅವ 4 ಸಂಖ್ಯಾರ ಕೊಟ್ಕೊಳ್ಳಿ, 5 ಸಂಖ್ಯಾರ ಕೊಟ್ಕೊಳ್ಳಿ, ಅವೆಲ್ಲ ನಮಗೆ ಸಂಬಂಧ ಬೀಳಲ್ಲ. ಏನಾಗಲ್ಲ, ಸಂಬಂಧ ಬೀಳಲ್ಲ, ಎಷ್ಟ ಕೊಟ್ಕೊಳ್ಳಿ. ಬಟ್ ನಮ್ದೇನು ಮೆಥಡ್, ಈ ಮೆಥಡ್ ಫಾಲೋ ಆಗ್ಬೇಕು. ಗೊತ್ತಾಯ್ತ್ರಿ ಇದು. ಒಂದು ಸಂಖ್ಯೆಯನ್ನು 39ರಿಂದ ಭಾಗಿಸಿದಾಗ ಉಳಿಯುವ ಶೇಷ 28. ಅದೇ ಸಂಖ್ಯೆಯನ್ನು 13ರಿಂದ ಭಾಗಿಸಿದಾಗ ಎಷ್ಟು ಬರ್ತೈತ್ರಿ? 28 ಐತ್ರಿ. 13 2 26. ಎಷ್ಟು ಉಳಿತೈತ್ರಿ? 2 ಉಳಿತೈತಿ. ಅಂದ್ರೆ ಆನ್ಸರ್ ಏನಾಗ್ತೈತ್ರಿ ಇದ್ರದ್ದು? 2 ಆಗ್ತೈತಿ. ಓಕೆ, ಈಗ ನೋಡಿ ಏನು ಮಾಡಿದೇವಪ್ಪ ಅಂತಂದ್ರೆ ನಾವು ಇಷ್ಟೆಲ್ಲ ಡಿಸ್ಕಷನ್ ಮಾಡಿದೇವ್ರಿ. ಇವೆಲ್ಲ ಏನಾಗ್ತಾವಪ್ಪ ಅಂದ್ರೆ ನಿಮ್ಗೆ ಎಕ್ಸಾಮ್ ಪರ್ಪೋಸ್ ಏನಾಗ್ತೈತಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತೈತಿ. ಅದು ಏನಾಗಿರ್ತೈತಿ? ಇಂಪಾರ್ಟೆಂಟ್ ಆಗಿರ್ತೈತಿ ರೀ. ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಈ ಥರ ಕ್ವಶನ್ಸ್ನ ಸಾಲ್ವ್ ಮಾಡ್ಬೇಕ್ರಿ. ಇವು ಏನಾಗ್ತಾವೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತಾವೆ. ನಾವು ಇದೇ ರೀತಿಯಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ ನಿಮಗೆ ಎಲ್ಲ ವಿಡಿಯೋಗಳನ್ನ ಕೊಡ್ತಾ ಹೋಗ್ತೀವಿ. ನಿಮ್ಗೆ ಎಕ್ಸಾಮ್ ಪರ್ಪೋಸಿಗೆ ಹೆಲ್ಪ್ ಆಗೋಂಥ ಎಲ್ಲ ವಿಡಿಯೋಗಳನ್ನ ನಾವು ಕಾನ್ಸೆಪ್ಟ್ನ ತಿಳಿಸ್ತಾ ಹೋಗ್ತೇವೆ. ನಮ್ಮ ವಿಡಿಯೋಸ್ ಅಂದರೆ ಮಾಡ್ಕೊಳ್ಳುವಂಥ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ? ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.